ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ತುಮಕೂರು ಹುಡುಗಿ ಅನುಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ನನ್ನ ಮಗನ 1 ಮಂತ್ ಫೋಟೋ ಶೂಟ್ ಮಾಡ್ತಾ ಇದ್ದೀನಿ. ಸೊ ಫೋಟೋಗಳೆಲ್ಲ ಕೊನೆಯ ವೀಡಿಯೋದಲ್ಲಿದೆ, ಅಂದರೆ ಲಾಸ್ಟಲ್ಲಿ ಹಾಕಿದ್ದೀನಿ. ಸೊ ನೋಡಿಬಿಟ್ಟು ಒಂದು ಕಮೆಂಟ್, ಒಂದು ಲೈಕ್ ಮಾಡಿ. 1 ಮಂತ್ ಫೋಟೋ ಶೂಟ್ ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ನೀವು ಸಬ್ಸ್ಕ್ರೈಬ್ ಆಗಬೇಕು, ಲೈಕ್ ಮಾಡಬೇಕು ಮತ್ತು ಶೇರ್ ಮಾಡಬೇಕು. 10ನೇ ತಾರೀಕು ಮಾಡಬೇಕಾಗಿತ್ತು, ಬಟ್ ಇವತ್ತು ಮಾಡ್ತಾಯಿದ್ದೀನಿ. ಕಾರಣ ಅಂತಂದು ಪೌರ್ಣಮಿ ಇತ್ತು ಅಂತ ನಮ್ಮಮ್ಮ, ಅದರಲ್ಲೂ ಫೋಟೋ ಬೇಗ ತೆಗೆದುಬಿಡಬೇಕು, ಜಾಸ್ತಿ ತೆಗಿಯಂಗಿಲ್ಲ ಅಂತ ನಮ್ಮಮ್ಮ ಹೇಳ್ತಾಯಿದ್ರು. ನಾನು ಸಿಂಪಲಾಗಿ ಈ ರೀತಿ ಒಂದು ಬೆಡ್ಶೀಟ್ನ ರೌಂಡ್ ಶೇಪಲ್ಲಿಕ್ಕೆ ಅದ್ರ ಮೇಲೆ ಒಂದು ಟವಲ್ ಹಾಕಿ, ವೆಲ್ವೆಟ್ ಟವಲ್ ಹಾಕ್ಬಿಟ್ಟು ಈ ರೀತಿಯಿಂದ ಸಿಂಪಲ್, ನಮ್ಮದೆಲ್ಲ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ಸೊ ಸಿಂಪಲಾಗಿ ಕಪ್ ಕೇಕ್ ತಂದಿದ್ದೆ ನನ್ನ ತಮ್ಮ. 1 ಅಂತ ಅದರಲ್ಲಿ 1 ಮಂತ್ ಅಂತ ಬರೆದ್ಬಿಟ್ಟು ಏನೇನು ಜೋಡಿಸ್ತಾ ಇದ್ದೀನಿ. ಈ ಕಡೆ ಜೋಡಿಸಿದ್ರೆ ಫೋಟೋ ತೆಗಿಯೋಕ್ಕೆ ಹೋದರೆ ಉಲ್ಟಾ ಕಾಣಿಸ್ತಿತ್ತು. ಸೊ ನಾನು ಅದಕ್ಕೆ ಅದನ್ನು ಈ ಕಡೆ ಚೇಂಜ್ ಮಾಡಿದೆ. ಅದನ್ನು ಚೇಂಜ್ ಮಾಡಿದ್ದೀನಿ. ನನ್ನ ತಮ್ಮ ಓಡಾಡ್ತಿದ್ದೆ, ನನ್ನ ತಮ್ಮನ ಕೇಳಿದೆ ಕರೆಕ್ಟಾಗಿದೆಯಾ ಅಂತ. ಅದಕ್ಕೆ ಅವನು ಹೇಳ್ದ ಬೆಳಕು ಬರೋದು ಈ ಕಡೆಯಿಂದ, ಸೊ ನೀನು ಈ ಕಡೆ ಇಕ್ಬೇಕು, ನೀನು ಈ ಕಡೆಯಿಂದ ಫೋಟೋ ತೆಗಿ ಅಂತ ಅಂದ. ಯಾಕಂದರೆ ನನ್ನ ತಮ್ಮ DOP, ಅಂದರೆ ಅವರು ಶಾರ್ಟ್ ಮೂವಿ ಫಿಲಮ್ಸ್ ತೆಗಿತಿರ್ತಾನೆ. ಸೊ ಆ ಕಾರಣದಿಂದ ನಮ್ಮ ಮನೇಲಿ ಕ್ಯಾಮ್ರಾ ಇದ್ದರೂ ಕೂಡ ನಾವು ಫೋಟೋ ತೆಗೆಸ್ಕೊಂಡಿರೋಂಥ ಪರಿಸ್ಥಿತಿಯಲ್ಲಿದ್ದೀವಿ. ಯಾಕಂದರೆ ನನ್ನ ತಮ್ಮಂಗೆ ನಮ್ಮ ಫೋಟೋ ತೆಗಿಯೋಕ್ಕೆ ಮುಜುಗರ ಆಗುತ್ತೆ ಅಂತೆ. ಸೊ ಅದಕ್ಕೋಸ್ಕರ ಅವ್ನು ತೆಗಿಯಲ್ಲ. ಸೊ ಜಸ್ಟ್ ಸಿಂಪಲ್ ನೋಡ್ಬೋದು. ನಾನು ಇಷ್ಟು ಮಾಡಿಬಿಟ್ಟು ನಾನು ನನ್ನ ಮಗನ್ನ ಕರ್ಕೊಂಬರಕ್ಕೆ ಹೋದೆ. ಇನ್ನು ನನ್ನ ಮಗನ್ನ ಎತ್ಕೊಂಬಂದೆ. ನನ್ನ ಮಗ ಮನಿಕೊಂಡಿದ್ದ. ಈ 1 ಮಂತ್, 2nd ಮಂತ್, 3 ಮಂತ್ಸ್ ಎಲ್ಲ ಫೋಟೋಶೂಟ್ ಆರಾಮಾಗಿ ಮಾಡ್ಬೋದು. ಆಮೇಲಿಂದ ಮಾಡೋಕ್ಕಾಗಲ್ಲ, ಯಾಕಂದರೆ ಮಕ್ಕಳು ಎದ್ದಿರ್ತಾರೆ, ಹೇಳಿದ ಮಾತು ಕೇಳಲ್ಲ. ಅದಕ್ಕೆ ನಾನೆಲ್ಲ ತೊಗೊಂಬಂದಿಕ್ಕಿ ನಾನು ಸುಮ್ಮನೆ ಮನಿಕೊಂಡಿದ್ದೆ. ನಾನು ಮೇಕಪ್ ಮಾಡ್ತಿದ್ದೆ. ಮೇಕಪ್ಪು ಏನಿಲ್ಲ, ಅವ್ನಿಗೇನು ಫೇರ್ ಆ್ಯಂಡ್ ಲವ್ಲಿ ಪೌಡ್ರ್ ಏನೂ ಹಾಕೋಂಗಿಲ್ಲ. ಬಟ್ ನಾನು ಫೋಟೋ ತೆಗಿಬೇಕು ಅಂತ ಅದಕ್ಕೋಸ್ಕರ ಜಸ್ಟ್ ಒಂದು ಬೇಬಿ ಒಂದು ಕ್ರೀಮ್ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಪೌಡ್ರು ಟಚಪ್ ಕೊಟ್ಟೆ. ಏನು ಪೌಡ್ರ್ ಹಾಕ್ಬಾರ್ದು ಅಂದರೆ ಅವನು ಅಂದರೆ ಕಡಿಮೆ ವೆಯ್ಟ್ ಇರೋದ್ರಿಂದ ಕೆಮಿಕಲ್ಸ್ ಇರುತ್ತಲ್ಲ ಪೌಡ್ರಲ್ಲೆಲ್ಲ, ಸೊ ಹಾರ್ಮ್ಫುಲ್ ಅಂತ ಹೇಳ್ಬಿಟ್ಟು ಬೇಡ ಅಂತ ಹೇಳಿದರು. ಸೊ ನಾನು ಇದು ಸಿಂಪಲ್ ಅದು ನನ್ನ ಏನಂತಾರೆ ಶಾಲು, ಅದು ನಾನು ತೊಗೊಂಡಿರೋವಂಥದ್ದು. ನನ್ನ 1ನೇ ಮಗುಂಗೂ ಇದೇ ಶಾಲು ಹಾಕಿ ಫೋಟೋ ತೆಗ್ದಿದ್ದು. ಸೊ ಇವನಿಗೂ ಕೂಡ ಇದೇ ರೀತಿ, ಅಂದರೆ 1 ಮಂತ್ ಫೋಟೋ ಶೂಟ್ ಆಲ್ಮೋಸ್ಟ್ ಅಲ್ಲಿ ಇದೇ ಥರ ಮಾಡಿಸ್ತಾರಲ್ಲ. ಸೊ ಅದಕ್ಕೋಸ್ಕರ ನಾನು ಅವನಿಗೂ ಕೂಡ ಇದೇ ಶಾಲನ್ನು ಹಾಕ್ಬಿಟ್ಟು ಅವನಿಗೆ ಸ್ಟಾರ್, ಅಂದರೆ ಸೈಂಟಿಸ್ಟಿಂದು ಫೋಟೋಗ್ರಫಿ ಮಾಡಿದ್ವಿ. ಇವನಿಗೆ ಸುಮ್ಮನೆ ಜಸ್ಟ್ 1 ಅಂತ ಬರೆದುಬಿಟ್ಟು ಟಚಪ್ ಎಲ್ಲ ಕೊಟ್ಟು ಜಸ್ಟ್ 1 ಅಂತ ಬರೆದು ನಾವು ಫೋಟೋ ಶೂಟ್ ಮಾಡಿದ್ದು. ಈ ವಿಡಿಯೋ ನಾನು ಇಲ್ಲಿವರೆಗೂ ಮಾಡಿದೆ. ಯಾಕೋ ಫೋಟೋ ತೆಗಿಬೇಕಾದ್ರೆ ವೀಡಿಯೋ ಮಾಡಲೇ ಇಲ್ಲ. ಯಾಕಂದರೆ ಫೋಟೋ ಕ್ಯಾಮ್ರಾದಲ್ಲಿ ನನ್ನ ಹತ್ರ ಒಂದೇ ಮೊಬೈಲ್ ಇರೋ ಕಾರಣ ನಾನು ಅದೇ ಮೊಬೈಲಲ್ಲಿ ಫೋಟೋ ತೆಗಿಬೇಕಾಗಿತ್ತು. ಸೊ ಅದರಿಂದ ಈಗಂತೂ ಮಕ್ಕಳು ಸುಮ್ಮನೆ ಮನಿಕೊಂಡಿರ್ತಾರೆ. ನೋಡ್ಬೋದು, ನನ್ನ ಮಗ ಸುಮ್ಮನೆ ಮನಿಕೊಂಡ. ನಾನು ಟ್ರೈಪೋಡಲ್ಲಿ ತೆಗಿಯೋಕ್ಕೆ ನೋಡಿದೆ, ಬಟ್ ಟ್ರೈಪೋಡ್ ಕಾಣಿಸ್ತಾನೆ ಇತ್ತು. ಅದಕ್ಕೋಸ್ಕರ ನಾನೇನು ಮಾಡಿದೆ, ನೋಡ್ಬೋದು ಇದೇ ಫೋಟೋಗಳು, ನಾನು ತೆಗ್ದಿರೋಂಥ ಫೋಟೋಗಳು. ಚೆನ್ನಾಗಿದ್ದರೆ ಒಂದು ಲೈಕ್ ಮಾಡಿ, ಚೆನ್ನಾಗಿದೆ ಒಂದು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನೋಡ್ಬೋದು. ಇದಾಗಿತ್ತು ಇವತ್ತಿನ 1 ಮಂತ್ ಫೋಟೋ ಶೂಟ್. ಸೊ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ನೋಡ್ಬೋದು, ಇದಾಗಿತ್ತು ಇವತ್ತಿನ ವಿಡಿಯೋ ನನ್ನ ಕ್ಯೂಟ್ ಮಗನ ಜೊತೆ.